ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಯಾರ ಹತ್ರನೂ ಈ ವಿಚಾರನ ಮಾತಾಡಕ್ ಹೋಗ್ಬೇಡ ಕಣಕ್ಕ. ಅಲ್ಲಪ್ಪ ಅದ್ ಹೇಗ್ ಮಾತಾಡ್ದೆ ಇರಕ್ಕಾಗುತ್ತೆ ಹೇಳು? ಬಾಯ್ ತುಂಬಾ ಅಕ್ಕ ಅಕ್ಕ ಅಂತ್ಯ. ಇದೇ ಪರಿಸ್ಥಿತಿ ನನ್ ತಮ್ಮಂಗ್ ಬಂದಿದ್ರೆ ನಾನ್ ಸುಮ್ನೆ ಇರ್ತಿದ್ನಾ ಹೇಳು? ನಾಳೆ ಈ ವಿಷಯದ ಬಗ್ಗೆ ಎಲ್ಲರ ಹತ್ರನು ಮಾತಾಡ್ತೀನಿ. ಅವತ್ತು ಏನ್ ನಡೀತು ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಅಯ್ಯೋ ಬೇಡ ಸರಳಕ್ಕ, ಒಂದ್ ಮಾಡಕ್ ಹೋಗಿ ಇನ್ನೊಂದಾಗ್ಬಿಡುತ್ತೆ. ಆಮೇಲೆ ನಿಮ್ಗೆ ತೊಂದ್ರೆ, ನಿಮ್ ಕೆಲ್ಸ ಕಳ್ಕೊಳ್ತೀರಾ. ಆಮೇಲೆ ಈ ವಿಷಯ ಗೊತ್ತಾದ್ಮೇಲೆ ನಿಮ್ ಮಗನ್ಗೂ ಆ ಎಂಪ್ಲಾಯಿ ಫಂಡ್ ಬರಲ್ಲ. ಆಮೇಲೆ ಹಾಸ್ಪಿಟಲ್ ಖರ್ಚೆಲ್ಲ ಹೇಗ್ ನಿಭಾಯಿಸ್ತೀರಾ? ನನ್ಗೋಸ್ಕರ ನಿಮ್ ಮಗನ್ ಬಾಳ್ನ ಕಿತ್ಕೊಳ್ಬೇಡಿ. ಹಾಗಂತ ನಿನ್ನ ನರಕಕ್ ತಳ್ಳಿ ನಾವ್ ಸುಮ್ನೆ ಇರಕ್ಕಾಗುತ್ತ ಧ್ರುವ? ಅಕ್ಕ, ನಾನು ಹೇಳ್ತಿದ್ದೀನಲ್ಲ, ನನ್ ಬಗ್ಗೆ ನೀವ್ ತಲೆ ಕೆಡಿಸ್ಕೋಬೇಡಿ. ನಮ್ಮಮ್ಮ ಒಳ್ಳೆ ಲಾಯರ್ನ ನೋಡಿದ್ದಾರೆ. ಅವರು ಖಂಡಿತ ನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ನೀವೇನೇನೋ ಎಡ್ವರ್ಟ್ ಮಾಡ್ಕೊಳ್ಬೇಡಿ. ಅಕ್ಕ, ನೀವ್ ಯಾರಿಗೂ ಹೇಳೋದಿಲ್ಲ ಅಂತ ಮೊದಲು ಮಾತ್ಕೊಡಿ. ಅಕ್ಕ, ಈಗ ತಾನೇ ನೀವು ಹೇಳಿದ್ರಿ ನಾನು ನಿಮ್ಮ ತಮ್ಮ ಅಂತ. ಆ ಮಾತು ನಿಜ ಆಗಿದ್ರೆ ನನಗೆ ನೀವು ಮಾತು ಕೊಡ್ತೀರಾ? ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ, ನೀವು ಯಾರಿಗೂ ಹೇಳ್ಬಾರ್ದು. ಮಾತು ಕೊಡಿ ನೀವು. ಮೈನಾ, ಆ ಹೆಂಗ್ಸ್ ಅಷ್ಟೊಂದ್ ಹೊಡಿತಿದ್ರು, ಯಾಕೆ ಸುಮ್ನಿದ್ದೆ?